ವಿದ್ಯಾರ್ಥಿಗಳ ಜೀವನದ ಭ್ರಷ್ಟ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ವಿಡಿಯೋ ಮಾಡ್ರಿ, ಏನ್ ಮಾಡ್ತಾರೋ ಅಭ್ಯರ್ಥಿ, ಏನ್ ಮಾಡ್ತಾರ ಅವ್ರು ಮಾಡ್ರಿ. ನೋಡ್ರಿ ಮ್ಯಾಲ ದೂರ ಪ್ರಾಮಾಣಿಕ ವ್ಯಕ್ತಿಗಳೇ ಏನ್ ಮಾಡ್ತೀರಿ ಎಲ್ಲ ಸಪೋರ್ಟ್ ನೀವು ಮಾಡ್ರಿ. ಅಲ್ಲಿ ಏನಾಗೋಯ್ತು ಬಿಡ್ರಿ, ಹೊರಟು ಬಿಡ್ರಿ. ಮಾಡಿದ್ರೆ ಆಶಯ ಬರ್ರಿ. ಜಾಸ್ತಿ ಇಲ್ಲ ಸ್ವಲ್ಪ ಯಾವ ಕರೆಕ್ಟ್ ಬಂದ್ರೆ ಬದಲು ಇದು ಈ ಕಡೆ ಪಾಸ್ ನೋಡ್ರಿ. ನೀವು ಏನ್ ಮಾಡ್ರಿ, ಕೋರ್ಟ್ ಇಲ್ಲಿ ಅದನ್ನು ಕೆಲವು ಕೊಠಡಿಗಳಲ್ಲಿ ಆ ರೀತಿಯಾದಂಥ ಆರೋಪಗಳಿದೆ, ಡಿಲೇ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಕೊಡುವಂಥದ್ರಲ್ಲಿ ಡಿಲೇ ಆಗಿದೆ ಅಂತ ಅದನ್ನು ಚೆಕ್ ಮಾಡಿದ್ದೇವೆ. ಬೆಳಗ್ಗೆ 9:00 ಇಲ್ಲಿ ಕ್ವಶನ್ ಪೇಪರ್ ಬಂದಿದೆ. ಕ್ವಶನ್ ಪೇಪರು ಕೂಡ ಪ್ರತಿ ಕೊಠಡಿಗೂ ಕೂಡ ಅವರು ವಿದ್ಯಾರ್ಥಿಗಳು 4 ಜನರು ಸೈನ್ ಮಾಡಬೇಕು, ಅವ್ರ ಪ್ರೆಸೆನ್ಸ್ನಲ್ಲೇ ಅದನ್ನು ಓಪನ್ ಮಾಡಬೇಕಂತ ಏನು SOP ಇದರ ಪ್ರಕಾರ ಇಲ್ಲಿ ಮಾಡಿದ್ದಾರೆ. ಒಂದು 5 to 10 minutes ಈ ಗೊಂದಲದಿಂದ ಇದನ್ನು ಮಾಡುವುದೋ ಬೇಡವೋ ಅನ್ನುವಂಥ ಒಂದು ಡಿಸ್ಟರ್ಬೆನ್ಸ್ ಆಗಿತ್ತು. ಬಟ್ ಏನೇ ಆಗಿರಲಿ ಆ ಡಿಸ್ಟರ್ಬೆನ್ಸು, ಆ ಡಿಲೇಗೆ ಏನಿದೆ ಅದಕ್ಕೆ ಹೆಚ್ಚುವರಿ ಸಮಯ ಕೊಡಲಿಕ್ಕೆ KAದವರು ನಿರ್ದೇಶನ ಮೇಲ್ಗಡೆ ನಾವು ಅವರ ಅವಕಾಶವನ್ನು ಕೊಡಬೇಕಾಗಿತ್ತು, ಅದು ಕೊಟ್ಟಿದ್ದೇವೆ. ಬಟ್ ಒನ್ಸು ಎಕ್ಸಾಮ್ ಹಾಲ್ ಬಿಟ್ಟು ಕ್ವಶನ್ ಪೇಪರನ್ನು ತೊಗೊಂಡು ಹೊರಗಡೆ ಹೋಗಿದ್ದಾದ ಮೇಲ್ಗಡೆ ಮತ್ತೆ ನಾವು ಅವರನ್ನು ಮತ್ತೆ ಒಳಗೆ ಬಿಡುವಂಥದ್ದು ಇಟ್ ಈಸ್ ವೈಲೇಷನ್ ಆಫ್ ದಿ ಎಕ್ಸಾಮ್ ಇಂಟೆಗ್ರಿಟಿ. ಆ ರೀತಿಯಾದಂಥ ಯಾವುದೂ ಅವಕಾಶಗಳಿರಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ಇನ್ ವೈಲೇಷನ್ ಆಫ್ ದಿ SOPs.
ಮುಂದೆ ಈಗ ಏನು ರಿಪೋರ್ಟ್ ಇದೆ, ಈ ಘಟನೆಯನ್ನು ರಿಪೋರ್ಟ್ ಆಗಿ ನಾವು ಸಬ್ಮಿಟ್ ಮಾಡ್ತೇವೆ. ಎಷ್ಟು ಗಂಟೆಗೆ ಏನಾಗಿದೆ ಅಂತ ಡೀಟೇಲ್ ರಿಪೋರ್ಟು ನಾವು ಕೊಡ್ತೇವೆ. ಮತ್ತು ಇಲ್ಲಿ ಏನು ಪರೀಕ್ಷೆ ಬರೆದಿದ್ದಾರೆ, ಎಕ್ಸಾಮ್ ಇಂಟಗ್ರಿಟಿ ವಿತ್ ರೆಫರೆನ್ಸ್ ಟು ದಿ ಕ್ಯಾಂಡಿಡೇಟ್ಸ್ ಆಲ್ರೆಡಿ ಯಾರು ಇಲ್ಲಿ ಎಕ್ಸಾಮ್ ಬರೆದಿದ್ದಾರಲ್ಲ ಅವ್ರಿಗೆ ಏನು ಧಕ್ಕೆ ಉಂಟಾಗದ ಹಾಗೆ ಅವರು ಶಾಂತಿಯುತವಾಗಿ ಎಕ್ಸಾಮ್ ಬರೀಲಿಕ್ಕೆ ಇಲ್ಲಿ ಎಲ್ಲ ಬಂದೋಬಸ್ತನ್ನು ಸೂಕ್ತ ವ್ಯವಸ್ಥೆಗಳನ್ನು ಮಾಡಿಕೊಂಡು ಪೊಲೀಸ್ನವರು ಕೊಡ್ತಾ ಇದ್ದಾರೆ. ಕೊಟ್ಟು ಈ ಎಲ್ಲ ಪ್ರಾಸೆಸ್ಸು ಸುಗಮವಾಗಿ ಕಂಪ್ಲೀಟ್ ಆಗಿದೆ. ಎಲ್ಲ ಬ್ಲಾಕ್ನಲ್ಲೂ CC ಕ್ಯಾಮ್ರಾ ಇದೆ. ಎಲ್ಲ ಬ್ಲಾಕ್ನಲ್ಲಿರುವಂಥ CCTV ಕ್ಯಾಮ್ರಾವು ಕೂಡ ವೆಬ್ಕಾಸ್ಟಿಂಗ್ ಆಗ್ತಾ ಇದೆ. ಆ ವೆಬ್ಕಾಸ್ಟಿಂಗ್ ಲಿಂಕನ್ನು KA ಅವರು ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ. ಯಾವುದೂ ಇಲ್ಲಿ ಎಲ್ಲ ಕೇಂದ್ರಗಳಿಗೂ ಏನು SOP ಇದೆ, ನಿನ್ನೆನೇ ಅದನ್ನು ಟ್ರಯಲ್ ರನ್ ಮಾಡಿಬಿಟ್ಟು ನಮ್ಮ ವೆಬ್ಕಾಸ್ಟಿಂಗ್ ನೋಡಲ್ ಆಫೀಸರ್ ಟೀಮು ಪ್ರತಿಯೊಂದು ಕೊಠಡಿನಲ್ಲಿ ಇರುವಂಥದ್ದು ಕೂಡ ಅದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಸೊ ಇನ್ಫಾರ್ಮೇಷನ್ ಬಂದ ಕೂಡಲೇ ಅದನ್ನು ಅಡ್ರೆಸ್ ಮಾಡಿಕೊಂಡು ಅದನ್ನು ಇನ್ಫಾರ್ಮೇಷನ್ SOPಯನ್ನು ತಿಳಿಸಿ ಸಾಕಷ್ಟು ಕಡೆ ಈ ರೀತಿಯಾದ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ಕೊಂಡಿದ್ದ ನಂತರ ವಿದ್ಯಾರ್ಥಿ ಒಪ್ಪಿಕೊಂಡು ಪರೀಕ್ಷೆಯನ್ನು ಬರೆದು ಮುಂದುವರೆದಿದ್ದರು. ಯಾರೂ ಹೊರಗಡೆ ಬಂದಿದ್ದು ಇಲ್ಲ. ಸೊ ಒಳಗಡೆ ಫುಲ್ಲು ಜಾಮರ್ ಇತ್ತು. ಸೊ ಸಾಕಷ್ಟು ನನಗೂ ಕೂಡ ನೀವೆಲ್ಲ ಕಾಲ್ ಮಾಡ್ತಾ ಇದ್ದಿರ್ಬೋದು. ಸೊ ಸಂಪೂರ್ಣವಾಗಿ ಈ ಪ್ರೆಮೈಸಸ್ನಲ್ಲಿ ಪ್ರತಿಯೊಂದು ಕೊಠಡಿನಲ್ಲೂ ಕೂಡ KA ವತಿಯಿಂದ ಜಾಮರನ್ನು ಅಳವಡಿಸಿರುವಂಥದ್ದಿದೆ. ಸೊ ಯಾವುದೋ ಒಂದು ಬ್ಲೂಟೂತ್ ಆಗಲಿ, ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಆಗಿರಲಿ, ಅದೆಲ್ಲ ಫ್ರಿಸ್ಕಿಂಗ್ ಮಾಡಿ ಹೊರಗೆ ಇಟ್ಟಿರ್ತೇವೆ. ಆದರೂ ತೊಗೊಂಬಂದರೂ ಕೂಡ ಯಾವುದು ಕೂಡ ವರ್ಕ್ ಆಗದೆ ಹಾಗೆ ಇದು ಕಂಪ್ಲೀಟ್ ಈ ಸಲ ಫುಲ್ ಪಿರಿಮೀಟರ್ನಲ್ಲಿ ವರ್ಕ್ ಆಗ್ತಾಯಿಲ್ಲ. ಈಗ ಅದನ್ನು ಸ್ವಿಚ್ ಆಫ್ ಮಾಡಿಬಿಟ್ಟು ನಾವು ಇವ್ರಿಗೆಲ್ಲ ನಾವು ಮಾತಾಡ್ತೇವೆ. ಒಟ್ಟಲ್ಲಿ ಗೊಂದಲದಿಂದ ಹಿಂಗಾಗಿದೆ. ಅವರು ಸ್ವಲ್ಪ ತಾಳ್ಮೆ ವಹಿಸಿದ್ರೆ ಕರೆಕ್ಟ್ ಆಗ್ತಾ ಇತ್ತು ಅಂತ. ಎಸ್, ಅದು ಪ್ರಯತ್ನ ಅಲ್ಲಿ ನಡೆದಿದೆ. ಅಲ್ಲಿ ಸೆಂಟ್ರಲ್ ಇನ್ವಿಜಿಲೇಟರ್ಸ್ ಆ್ಯಂಡ್ ಸೂಪರ್ವೈಸರ್ ಅವ್ರಿಗೆ ಏನು ಮಾತಾಡಿದರು, ಮತ್ತು ಅವ್ರು ಏನು ಅದನ್ನು ತಿಳ್ಕೊಂಡು ಯಾಕೆ ಅದನ್ನು ಒಪ್ಪಲಾರದೆ ಅವರು ಹೊರಗೆ ಹೋಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಬಟ್ ಏನೇ ಇರಲಿ, ಅಡ್ಮಿಟ್ ಕಾರ್ಡ್ನಲ್ಲಿ ಏನು ಸೂಚನೆಗಳು KA ಕೊಟ್ಟಿದ್ದಾರೆ ಅದನ್ನು ಕಂಟಿನ್ಯೂಟಾಗಿ ಎಲ್ಲರೂ ಕೂಡ ಪಾಲನೆ ಮಾಡ್ಕೊಂಡು ಹೋಗಬೇಕಾಗ್ತದೆ. ಯಾಕಂದರೆ ಮಲ್ಟಿಪಲ್ ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ. ವಿದ್ಯಾರ್ಥಿಗಳಿರ್ತಾರೆ, ಸೆಂಟರ್ ಸೂಪರ್ವೈಸರ್ಸ್ ಇರ್ತಾರೆ, ಪೊಲೀಸ್ ಸಿಬ್ಬಂದಿಗಳಿರ್ತಾರೆ, ವೆಬ್ಕಾಸ್ಟಿಂಗ್ ಟೀಮ್ನವರು ಇರ್ತಾರೆ, ನಾವು ಇರ್ತೇವೆ. ಬಟ್ SOP ಅನ್ನುವಂಥದ್ದು ಎಲ್ಲರಿಗೂ ಯೂನಿಫಾರ್ಮ್ ಆಗಿ ಇರುವಂಥದ್ದು. ಎಕ್ಸಾಮಿನೇಷನ್ ಪ್ರಾಸೆಸ್ ಇದು ಯುವಕರ ಒಂದು ಭವಿಷ್ಯದ ವಿಚಾರ ಇರುವುದರಿಂದ ಇದರಲ್ಲಿ ಯಾವುದೇ ರೀತಿಯಾದಂಥ ಕಾಂಪ್ರಮೈಸು ಅಥವಾ ಇಂಟಗ್ರಿಟಿ ಕಾಂಪ್ರಮೈಸ್ ಮಾಡಲಿಕ್ಕೆ ಅವಕಾಶ ಆಗೋದಿಲ್ಲ. ಈ ರೀತಿಯಾದಂಥ ಘಟನೆ ಆದರೆ ಏನು ಮಾಡಬೇಕು ಅನ್ನುವಂಥದ್ದು ಕೂಡ SOPನಲ್ಲಿ ಸ್ಪಷ್ಟವಾಗಿರುವಂಥದ್ದು. ಅದರ ಪ್ರಕಾರ ನಾವು ಕ್ರಮ ಕೈಗೊಂಡಿದ್ದೇವೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ